ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ದಮಯಂತಿ ಅಂತ. ಊರು ಮಾಗಡಿ. ವಯಸ್ಸು 38 ವರ್ಷ ತುಂಬಿದೆ. ಕೆಲಸ ಸ್ವಂತ ವ್ಯಾಪಾರ. ಗಂಡ ದಿನಕರ. ಮಕ್ಕಳು 2 ಹೆಣ್ಣು ಮಕ್ಕಳು. ತೂತು ಚೀಪಿದರೆ ಸಾಕು. ಸಮಸ್ಯೆ ಮಗಳ ಮದುವೆ ಮಾಡಬೇಕು. ಆಸ್ತಿ ಚಿಕ್ಕದೊಂದು ಮನೆ ಇದೆ. ಮಗಳು ತುಂಬಾನೇ ಸುಂದರವಾಗಿದ್ದಾಳೆ. ಸ್ನೇಹಿತರೆ, ಇದು ಇಷ್ಟು ದಮಯಂತಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಮಗಳ ಕಿತಾಪತಿ. ಮಗಳು ನೋಡಲು ಸುಂದರವಾಗಿ ಇದ್ದಾಳೆ. ಯೌವನದಿಂದ ಕೂಡಿದ ಮೈಕಟ್ಟು, ರಸಭರಿತವಾದ ತೂತು. ಚೂಲು ಸಹಿಸಿಕೊಳ್ಳಲಿಕ್ಕೆ ಆಗದ ಕಾರಣ ಗಂಡಿನ ಸುಖ ನೋಡಿದ್ದಾಳೆ. ರಾತ್ರಿ ಆದರೆ ಸಾಕು ತೂತಿಗೆ ಬೆರಳು ಹಾಕಿಕೊಂಡು ಸುಖ ಕಾಣುತ್ತಾಳೆ. ಗಂಡು ಮಕ್ಕಳು ಕಂಡರೆ ಸಾಕು ಹೇಗೋ ನಟನೆ ಮಾಡ್ತಾಳೆ. ಪಕ್ಕದ ಮನೆಯ ಅಂಕಲ್ ಚೆನ್ನಾಗಿ ಸುಖ ಕೊಟ್ಟು ಕಳಿಸಿದ್ದಾನೆ. ದಿನ ರಾತ್ರಿ ಹಿಂದೆ ಮುಂದೆ ನುಗ್ಗಿಸುವ ಹುಡುಗ ಬೇಕಾಗಿದ್ದಾನೆ. ಹುಡುಗ ಹೇಗೆ ಇರಲಿ, ಮಗಳ ತೂತಿಗೆ ಸಾಕಾಗುವಷ್ಟು ಸುಖ ಕೊಟ್ಟು ಬೇರೆಯವನ ಜೊತೆ ಹೋಗದ ಹಾಗೆ ನೋಡಿಕೊಳ್ಳಬೇಕು. ಸ್ನೇಹಿತರೆ, ದಮಯಂತಿಯವರ ಮಗಳನ್ನ ಇಷ್ಟಪಡುವ ಹುಡುಗರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ರಾತ್ರಿಯ ಸುಖ ಹೀಗಿರಲಿ. ರಸಿಕರ ನೋಟ, ತೂತಿನ ಸೆಳೆತ 2 ಇರಬೇಕು. ಪಕ್ಕದಲ್ಲಿ ಮಲಗಿಸಿಕೊಂಡು ದಿನ ಕೇಯಬೇಕು. ರಜೆಯ ದಿನಗಳಲ್ಲಿ ಸುರಂಗಕ್ಕೆ ಮುಳುಗಿ ಈಜಾಡಬೇಕು. ಚೆಂಡುಗಳ ಜೊತೆ ಆಟ ಆಡಿ ಹಾಲು ಕುಡಿಯಬೇಕು. ನಿಮ್ಮ ಸಾಮಾನು ದಿನಕ್ಕೆ 2 ಸಾರಿಯಾದರೂ ಬಾಯಿಗೆ ನುಗ್ಗಿಸಬೇಕು. ಹಿಂದಿನ ತೂತು ಅಗಲ ಮಾಡಿ ಸುಖ ನೀಡಬೇಕು. ಸುರಂಗಕ್ಕೆ ಕೊಬ್ಬರೆಣ್ಣೆ ಹಾಕಿ ಮಸಾಜ್ ಮಾಡಿ ಗೂಟ ನುಗ್ಗಿಸಬೇಕು. ಬೇಡ ಅಂದರೂ ದಿನ ಕೇಯಬೇಕು. ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ಈ ಎಲ್ಲ ಸುಖ ನೀಡಲು ರೆಡಿಯಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಅಂದರೆ ನೇರವಾಗಿ ಕರೆ ಮಾಡಿ ಮಾತಾಡಿ. ಮಗಳ ಆಸೆಗಳು. ಗಂಡ ಮತ್ತು ಮಿಂಡ 2 ಸುಖ ಅನುಭವಿಸಬೇಕು. ರಾತ್ರಿ ಆದರೆ ಸಾಕು ರಾಣಿಯ ಹಾಗೆ ಮಂಚದ ಸುಖ ಕಾಣಬೇಕು. ಸ್ವತಂತ್ರವಾಗಿ ಬದುಕಿನ ಸುಖ ಅನುಭವಿಸಬೇಕು. ಆಸ್ತಿ ಅಂತಸ್ತು ಸಾಕಾಗುವಷ್ಟು ಇರಬೇಕು. ಮೈ ತುಂಬ ಬಂಗಾರ, ಓಡಾಡುವುದಕ್ಕೆ ಕಾರು ಇರಬೇಕು. ಗಂಡನ ಸುಖ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವ ಹಾಗೆ ಇರಬೇಕು. ಮೃದು ಸ್ವಭಾವ, ಒಳ್ಳೆಯ ವ್ಯಕ್ತಿ, ಬದುಕಿಗೆ ಸಂಗಾತಿಯಾಗಬೇಕು. ಸ್ನೇಹಿತರೆ, ಮಗಳ ಆಸೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.